SK Super TMT, the long life TMT. ನೋಡಿ, ಕೊಡಗಿನ ದುಬಾರೆ ಆನೆ ಶಿಬಿರದಲ್ಲಿ ಆನೆಗಳಿಗೆ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿಸ್ಬೇಕಾದ್ರೆ ಕಂಜನ್ ಅನ್ನೋ ಆನೆ ಇನ್ನೊಂದು ಆನೆ ಮೇಲೆ ಬಿದ್ದುಬಿಟ್ಟಿದೆ. ಅಲ್ಲಿ ಹೋಗಿದ್ದ ಪ್ರವಾಸಿಗರು ಆನೆ ಮೈ ತೊಳೆಯೋಕ್ಕಂತ ಹೋಗಿದ್ರಂತೆ. ಇವೆರಡು ಆನೆಗಳ ಕಾದಾಟದಲ್ಲಿ ಆನೆ ಒಂದು ಬಿದ್ದಾಗ ಅದ್ರ ಕೆಳಗಡೆ ಸಿಕ್ಕಾಕೊಂಡು ಚೆನ್ನೈ ಮೂಲದ ಮಹಿಳೆ ಮೃತಪಟ್ಟಿದ್ದಾರೆ. ಗಂಡ ಹೆಂಡತಿ ಇಬ್ಬರು ಕೂಡ ಪ್ರವಾಸಕ್ಕೆ ಬಂದಿದ್ರಂತೆ. ಚೆನ್ನೈಯಿಂದ ಬಂದು ಆನೆಗಳನ್ನ ನೋಡಿಕೊಂಡು ಖುಷಿ ಪಟ್ಕೊಂಡು ದೂರದಲ್ಲಿ ನಿಂತ್ಕೊಂಡು ಹೋಗಬೇಕಾಗಿತ್ತು. ಆನೆಗಳ ಹತ್ರಕ್ಕೆ ಬಿಟ್ಟಿದ್ದಾರೆ. ನಾವು ಥರದ್ದು ತಪ್ಪಿದೆ ಇದರಲ್ಲಿ. ಹಾಗಾಗಿ ನೋಡಿ, ಅಲ್ಲಿ ಆ ಆನೆ ಒಂದು ಕಂಜನನ್ನು ಆನೆ ಇನ್ನೊಂದು ಆನೆಯನ್ನು ನೆಲಕ್ಕೆ ಬೀಳಿಸಿ ಹೆಂಗೆ ತನ್ನ ಕೋರೆಯಿಂದ ತಿವಿತಾ ಇದೆ ಅಂತ. ಅದ್ರ ಕೆಳಗಡೆ ಮಹಿಳೆ ಸಿಕ್ಕಾಕೊಂಡು ಅಪ್ಪಚ್ಚಿ ಆಗಿದೆ. ಆಮೇಲೆ ಆ ಆನೆಗೂ ಕೂಡ ಇನ್ನೊಂದು ಭಾರಿ ಏಟಾಗಿದೆ. ಬಿಟ್ಟೇ ಇಲ್ಲ. ಈ ಕಂಜನ್ ಆನೆ ಭಾರಿ ತುಂಟಾಟದ ಆನೆ. ಮೈಸೂರಿನಲ್ಲೂ ಎಡವಟ್ಟು ಮಾಡಿತ್ತು ದಸರಾ ಟೈಮಲ್ಲಿ. ಸೊ ಹೊಡೆದಿರೋ ಒಂದು ಇದ್ರ ಕೆಳಗಡೆ ಹೊಡೆಯೋ ಸಮಯದಲ್ಲಿ ಅಲ್ಲೇ ಪಕ್ಕದಲ್ಲಿರೋ ಒಬ್ಬ ಮಹಿಳೆ ಅದರ ಕೆಳಗಡೆ ಬಂದು ಅನ್ಫಾರ್ಚುನೇಟ್ಲಿ ಅವ್ರದ್ದು ಡೆತ್ ಆಗಿದೆ. ಡೆತ್ ಆಗಿದ ತಕ್ಷಣ ಅಲ್ಲಿ ಸುತ್ತಮುತ್ತ ಇರೋ ರಾಫ್ಟಿಂಗ್ ಹುಡುಗರು ಎಲ್ಲ ಸೇರಿಕೊಂಡು ಇಮಿಡಿಯೇಟ್ಲಿ ಅವ್ರನ್ನ ಆ ಕಡೆಯಿಂದ ಇಲ್ಲಿಗೆ ಅವ್ರದ್ದೇ ಪರ್ಸ್ನಲ್ ವೆಹಿಕಲಲ್ಲಿ ಇಲ್ಲಿಗೆ ಕುಶಾನಗರದಲ್ಲಿ ಕರ್ಕೊಂಡ್ಬಂದು ಹಾಸ್ಪಿಟಲಿಗೆ ಸೇರಿಸ್ತಾರೆ. ಇಲ್ಲಿ ಬಂದಿದ ತಕ್ಷಣ ಅವ್ರು ಆಲ್ರೆಡಿ ಒಂದು ವೇ ಮೋಸ್ಟ್ಲಿ ಅಥವಾ ಡೆತ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡು ಕಂಜನ್ ಮತ್ತು ಮಾರ್ತಾಂಡರು ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ. ಅದಕ್ಕೂ ಒಳಗಡೆ ಎಲ್ಲ ಟೆಸ್ಟ್ಗೆಲ್ಲ ಹೋಗಿದೆ. ಅದನ್ನು ನಮಗೆ ಪಶು ವೈದ್ಯಾಧಿಕಾರಿಗಳು ಬಂದು ಅದನ್ನು ಆಲ್ರೆಡಿ ಟೆಸ್ಟ್ ಮಾಡ್ತೀವಿ. ಕ್ಯಾಪಲ್ಲಿ ಅದನ್ನು ನಡೀತಾರೆ. ಆ ಇದರಲ್ಲಿ ಇವತ್ತು ನಾವು ಇಲ್ಲಿ ಹಾಸ್ಪಿಟಲ್ಗೂ ಬಂದು ಇರೋರಿಗೆಲ್ಲ ಮಾತಾಡಿದ್ರೆ ಹಿಂಗಾಯಿತು ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಸರ್ಕಾರ ಇದೊಂಥರ ದುಬಾರಿ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಆಗಿರುತ್ತೆ. ಇಲ್ಲಿ ಬೀಳೋದು, ಉಜ್ಜೋದು, ಗಿಜ್ಜೋದೆಲ್ಲ ಅದು ಪಾಪ ಟೂರಿಸ್ಟ್ಗಳು ಮಾಡ್ತಾರೆ. ಅದನ್ನು ಒಂದು ಸ್ವಲ್ಪ ಕರ್ಟೇಲ್ ಮಾಡಿ ಒಂಚೂರು ಈ ಥರ ಘಟನೆಗಳು ದೂರ ಇರಬೇಕು ಅಂತ ಹೇಳ್ಬೋದು. ಕೆಲವು ಟೈಮಲ್ಲಿ ಟೂರಿಸ್ಟು ಕೇಳೋದಿಲ್ಲ. ಆ ವಿಚಾರದಲ್ಲಿ ಸ್ಟ್ರಿಕ್ಟ್ ಅದೇ ಜನರಿಗೂ ಒಂದು ಎಚ್ಚರಿಕೆ ಕೊಡಬೇಕು. ಈ ಥರ ವೈಲ್ಡ್ ಆ್ಯನಿಮಲ್ಸ್ ಹತ್ರ ಹೋದಂಥ ಸಂದರ್ಭದಲ್ಲಿ ವಿ ಆಲ್ಸೋ ಶುಡ್ ಬಿ ನಮ್ಮ ಪ್ರಿಕಾಷನ್ಸ್ ನಮಗೂ ಇರಬೇಕು. ಆಮೇಲೆ ನೀರಲ್ಲಿದ್ದಾಗ ಕಾಲ್ ಫುಟಿಂಗ್ ಏನು ಸಿಗ್ತದೆ ಅಂತ ನಮಗೂ ಗೊತ್ತಾಗಲ್ಲ. ಲ್ಯಾಂಡಲ್ಲಿ ಇರ್ಬೋದು, ಒಂದು ಸ್ವಲ್ಪ ಓಡ್ಬೋದು. ನೀರಲ್ಲಿದ್ದಾಗ ಜಾರೋದು, ಕಲ್ಲಿರೋದು ಅಂತ ನಮಗೆ ಗೊತ್ತಿರಲ್ಲ ಆ ಜಾಗ. ಆ ವಿಚಾರದಲ್ಲಿ ನಾನು ಈ ಘಟನೆ ನಡಿಬಾರ್ದಾಗಿತ್ತು. ಬಟ್ ಅವ್ರ ಫ್ಯಾಮಿಲಿ ಜೊತೆ ನಾವು ಇದ್ದೇ ಇರ್ತೀವಿ. ಅವ್ರ ಪಾಪ ದೊಡ್ಡ ಧೈರ್ಯ ಯಾವ ರೀತಿ ಕೊಡೋದು ಅಂತ ನಮಗೂ ಗೊತ್ತಾಗಲ್ಲ. ಯಾಕಂದರೆ